ಅಗೇನ್ ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಮತ್ತೊಂದು ಕರುಣಾಜನಕ ಘಟನೆ ನಡೆದಿದೆ. ಕುರಿ ತರ್ತಾ ಇದ್ದ ಬಾಲಕನ ಮೇಲೆ ಚಿರತೆ ಒಂದು ದಾಳಿ ಮಾಡಿರುವಂತಹ ಘಟನೆ ನಡೆದಿದೆ. ಚಿರತೆ ದಾಳಿಯಿಂದ ಅದೃಷ್ಟವಶಾತ್ ಬಾಲಕ ಪಾರಾಗಿದ್ದಾನೆ. ಕುರಿ ತರ್ತಾ ಇದ್ದ ಬಾಲಕ, ಆತನ ಮೇಲೆ ಚಿರತೆ ದಾಳಿ ಮಾಡಿತು. ಚಿರತೆ ದಾಳಿಯಿಂದ ಅದೃಷ್ಟವಶಾತ್ ಬಾಲಕ ಪಾರಾಗಿದ್ದಾನೆ. ಹನುಮಂತನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹನುಮಂತನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ಮನೆಗೆ ಕುರಿ ತರ್ತಾ ಇದ್ದ ಅಲ್ಲಿ ಹನುಮನಹಳ್ಳಿಯ ಬಾಲಕ ಒಬ್ಬ. ಈ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿ ಮಾಡ್ತದೆ. ಕೈಗೆ ಗಂಭೀರ ಗಾಯ ಆಗುತ್ತೆ. ತಪ್ಪಿಸ್ಕೊಳ್ಳಿಕ್ಕೆ ಹೋಗಿ ಮಂಡಿ, ಮೊಣಕೈ, ಇನ್ನು ಗದ್ದಕ್ಕೂ ಪೆಟ್ಟು ಬಿದ್ದಿದೆ. ಬಾಲಕನಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಆ ಬಾಲಕನ ಕೈಗೆ ಗಂಭೀರ ಗಾಯ ಆಗಿದೆ. ತಪ್ಪಿಸ್ಕೊಳ್ಳಕ್ಕೆ ಹೋದಂಥ ಸಂದರ್ಭದಲ್ಲಿ ಮಂಡಿ, ಮೊಣಕೈ, ಗದ್ದಕ್ಕೂ ಪೆಟ್ಟಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಆ ಬಾಲಕನಿಗೆ ಚಿಕಿತ್ಸೆ ಕೂಡ ಕೊಡಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆಸ್ಪತ್ರೆಯ ಬೆಡ್ ಮೇಲೆ ಆ ಬಾಲಕ ಈಗ ಒಂದು ಕಡೆ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಇದು ಹನುಮಂತನಹಳ್ಳಿ, ತುಮಕೂರಿನ ಹನುಮಂತನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ಯಾಕಂದರೆ ಈ ಮೈಸೂರಿನ ಟಿ ನರಸೀಪುರ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮತ್ತು ಈ ತುಮಕೂರು ಭಾಗದಲ್ಲಿ ವನ್ಯಜೀವಿಗಳು ಮತ್ತು ಮಾನವ ನಡುವಿನ ಸಂಘರ್ಷಗಳು ಪದೇ ಪದೇ ನಡೀತಾನೆ ಇರ್ತದೆ. ಸಾಕಷ್ಟು ಸಂದರ್ಭದಲ್ಲಿ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ಗಮನಕ್ಕೂ ತಂದಿರ್ತಾರೆ. ಕೆಲವೊಂದು ಊರುಗಳಲ್ಲಿ ಅರಣ್ಯಾಧಿಕಾರಿಗಳ ಒಂದು ನಿರ್ಲಕ್ಷ್ಯವೂ ಇದರಲ್ಲಿ ಎದ್ದು ಕಾಣಿಸ್ತಾ ಇರ್ತದೆ. ಮತ್ತು ಕೆಲವೊಂದು ಕಡೆ ಕೋಂಬಿಂಗ್ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಬೋನೆಲ್ಲ ಇಟ್ಟು ಹುಲಿ, ಚಿರತೆಗಳನ್ನು, ಟೋಟಲಿ ಕಾಡು ಪ್ರಾಣಿಗಳನ್ನು ಸೆರೆ ಹಿಡಿಯುವಂತಹ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇರ್ತಾರೆ. ಆದರೆ ಚಿರತೆ ದಾಳಿಯಿಂದ ಈ ಬಾಲಕ ಬಚಾವಾಗಿದೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಚಿರತೆ ದಾಳಿಯಿಂದ ಸಹಜವಾಗಿ ಈ ಥರ ಪಾರಾಗೋದು ಬಹುತೇಕ ಕಡಿಮೆ ಇರ್ತಾರೆ. ಇಂಥ ಒಂದು ಇನ್ಸಿಡೆಂಟಲ್ಲಿ ಇವಾಗ ಈ ಬಾಲಕ ಪಾರಾಗಿದ್ದಾನೆ. ಕುರಿಯನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದ ಆ ಸಂದರ್ಭದಲ್ಲಿ.